ಸಾರಿಗೆ ಮುಷ್ಕರಕ್ಕೂ ಕೋಡಿಹಳ್ಳಿಗೂ ಏನ್ ಸಂಬಂಧ? ಅವರು ನಿಜವಾಗ್ಲೂ ರೈತ ಹೋರಾಟಗಾರನ ಅಂತ ಶಾಸಕ ರೇಣುಕಾಚಾರ್ಯ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಾರಿಗೆ ಮುಷ್ಕರಕ್ಕೂ ಕೋಡಿಹಳ್ಳಿ ಚಂದ್ರಶೇಖರ್ಗೂ ಏನ್ ಸಂಬಂಧ ಅಂತ ರೇಣುಕಾಚಾರ್ಯ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಅವರು ನಿಜವಾಗ್ಲೂ ರೈತ ಹೋರಾಟಗಾರನ ಅಂತ ಶಾಸಕ ರೇಣುಕಾಚಾರ್ಯ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ದಲ್ಲಾಳಿಗಳ ಮುಖ್ಯಸ್ಥರಿಂದ ಸಮಸ್ಯೆ ಬಗೆಹರಿಯಲ್ಲ, ರೈತ ನಾಯಕನಾಗಲು ನೀವು ನಾಲಾಯಕ್ ಅಂತ ಕೋಡಿಹಳ್ಳಿ ಚಂದ್ರಶೇಖರ್ ವಿರುದ್ಧ ರೇಣುಕಾಚಾರ್ಯ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೋಡಿ, ನಾನು ಹೇಳ್ತೀನಿ ನನಗೆ ದಲ್ಲಾಳಿಗಳ ಮುಖ್ಯಸ್ಥ ಅಂತ ಹೇಳಿದ್ರು. ದಲ್ಲಾಳಿ ಸಂಘಟನೆಗಳ ಮುಖ್ಯಸ್ಥ. ಹಿಂದೆ ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಆಗಿದ್ರಲ್ಲ, ಸಾವಿರಾರು ರೈತರು ಆತ್ಮಹತ್ಯೆ ಆಯಿತು. ಅವತ್ತು ಯಾಕೆ ಪ್ರಶ್ನೆ ಮಾಡಲಿಲ್ಲ? ಬೆಳಗಾವಿ ಒಬ್ಬ ರೈತ ಕಬ್ಬು ಬೆಳೆಗಾರರು ಅಲ್ಲೇ ವಿಷಯ ತಗೊಂಡರು, ಸುವರ್ಣಸೌಧ ಸತ್ರನ. ಅವತ್ತು ಯಾಕೆ ಮಾತಾಡಲಿಲ್ಲ? ಇವತ್ತು ಸಾರಿಗೆ ನೌಕರರ ಪರವಾಗಿ ಪ್ರತಿಭಟನೆಯಲ್ಲಿ ಭಾಗವಹಿಸ್ತೀರಲ್ಲ, ಯಾವ ನೈತಿಕ ಹಕ್ಕಿದೆ ನಿನಗೂ ಮತ್ತು ಇದಕ್ಕೂ? ಸಂಬಂಧ ಏನು? ಸಂಬಂಧನೇ ಇಲ್ಲ. ಹಾಗಾಗಿ ಸಾರಿಗೆ ನೌಕರರು ಏನೇ ಸಮಸ್ಯೆ ಇದ್ದರೂ ನಮ್ಮ ಉಪಮುಖ್ಯಮಂತ್ರಿ, ಸಾರಿಗೆ ಸಚಿವರಿದ್ದಾರೆ, ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ. ನಿಮ್ಮ ಸಮಸ್ಯೆ ವಿಧಾನಸೌಧ 3ನೇ ಮಾಡಿ ಇದೆ, ಮುಖ್ಯಮಂತ್ರಿಗಳ ಮನೆ ಇದೆ, ಕೃಷ್ಣ ಇದೆ. ಯಾವತ್ತೂ ನಮ್ಮ ಸರ್ಕಾರ ಮುಕ್ತವಾಗಿ ನಿಮ್ಮ ಚರ್ಚೆಗೆ, ನಿಮ್ಮ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋಕ್ಕೆ ಮುಕ್ತವಾಗಿದ್ದೀವಿ. ಬನ್ನಿ ಅಂತೇಳಿ ನಾನು ವಿನಂತಿನ ಮಾಡ್ತೀನಿ ನೌಕರರಿಗೆ. ಮಂಡ್ಯದಲ್ಲೂ ಕೂಡ ಸಾರಿಗೆ ನೌಕರರು ಮುಷ್ಕರ ಮಾಡ್ತಿದ್ದಾರೆ. ಇದರಿಂದ ಯಾವುದೇ ಕೆಎಸ್ಆರ್ಟಿ ಬಸ್ಗಳು ರಸ್ತೆಗಿಳಿದಿಲ್ಲ. ಬಸ್ಗಳಿಲ್ಲದೆ ನಿಲ್ದಾಣ ಬಿಕೋ ಅಂತ ಇದು ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಪ್ರಯಾಣ ಅನಿವಾರ್ಯವೆನಿಸಿರೋ ಪ್ರಯಾಣಿಕರು ಖಾಸಗಿ ಬಸ್, ಟೆಂಪೋ ಸೇರಿದಂತೆ ಇನ್ನಿತರೆ ವಾಹನಗಳ ಮೊರೆ ಹೋಗಿದ್ದಾರೆ. ಮಂಡ್ಯದಲ್ಲಿ ಸಾರಿಗೆ ನೌಕರರ ಮುಷ್ಕರ ಹೇಗಿದೆ ಅನ್ನೋ ಕುರಿತಾಗಿ ನಮ್ಮ ಮಂಡ್ಯ ಪ್ರತಿನಿಧಿ ವಾಕ್ಥ್ರೂ ನಡೆಸಿದ್ದಾರೆ. ಬನ್ನಿ ನೋಡೋಣ. ರಾಜ್ಯದಲ್ಲಿ ಕೆಎಸ್ಆರ್ಟಿಸಿ ನೌಕರರ ಸಾರಿಗೆ ಮುಷ್ಕರ ಇವತ್ತು 3ನೇ ದಿನಕ್ಕೆ ಕಾಲಿಟ್ಟಿದೆ. ಏನು ಇವತ್ತು ಕೂಡ ಯಾವುದೇ ಸಂಧಾನ ಫಲಪ್ರದ ಆಗದ ಹಿನ್ನೆಲೆಯಲ್ಲಿ ಸರ್ಕಾರದ ವಿರುದ್ಧ ನೌಕರರು ಪ್ರತಿಭಟನೆ ಮಾಡಲು ಮುಂದಾಗಿದ್ದಾರೆ. ಜೊತೆಗೆ ಯಾವುದೇ ರೀತಿಯ ಕೆಲಸ ಕಾರ್ಯವನ್ನು ಕೂಡ ನಿರ್ವಹಿಸ್ತಲ್ಲ. ಮಂಡ್ಯದಲ್ಲೂ ಕೂಡ ಇವತ್ತಿನ ಒಂದು ಪರಿಸ್ಥಿತಿಯನ್ನು ನೋಡ್ಬೋದು. ಏನು ಮಂಡ್ಯದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಕೂಡ ಈಗಾಗಲೇ ಕೂಡ ಖಾಲಿಯಾಗಿರುವಂಥದ್ದು. ಯಾವುದೇ ಬಸ್ಗಳು ಕೂಡ ಜಿಲ್ಲೆಯಲ್ಲಿ ಕೂಡ ಕಾರ್ಯನಿರ್ವಹಿಸ್ತಲ್ಲ. ಹಾಗಾಗಿನೇ ಕೂಡ ಬಹುತೇಕ ನಿಲ್ದಾಣ ಎಲ್ಲ ಒಂದು ಜಿಲ್ಲೆಯಲ್ಲಿರುವಂಥ ಎಲ್ಲ ಬಸ್ ನಿಲ್ದಾಣ ಕೂಡ ಇದೇ ಒಂದು ವಾಸ್ತವದ ಪರಿಸ್ಥಿತಿ ಇರುವಂಥದ್ದು. ಏನು ಕಳೆದ 3 ದಿನಗಳಿಂದ ಇವರು ತಮ್ಮನ್ನು ಸರ್ಕಾರಿ ನೌಕರರು ಅಂತ ಪರಿಗಣಿಸಬೇಕು ಅಂತ ಹೇಳಿ ಸರ್ಕಾರದ ವಿರುದ್ಧ ಒಂದು ಪ್ರತಿಭಟನೆಯನ್ನು ಮಾಡುವ ಮೂಲಕ ತಮ್ಮನ್ನು ಸರ್ಕಾರಿ ನೌಕರರಿಂದ ಪರಿಗಣಿಸಬೇಕು ಮತ್ತು ನೀಡುವ ಸವಲತ್ತುಗಳನ್ನು ಕೂಡ ನೀಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಿದ್ದಾರೆ. ಆದರೂ ಕೂಡ ಯಾವುದೇ ರೀತಿಯಾದಂಥ ಅವರಿಗೆ ಏನು ಮುಷ್ಕರ ನಡೆಸಿದ್ರು ಯಾವುದೇ ರೀತಿಯಾದಂಥ ಒಂದು ಫಲಪ್ರದ ಆಗಿಲ್ಲ. ಹಾಗಾಗಿನೇ ಕೂಡ ಇವತ್ತು ಕೂಡ ಒಂದು ಮುಷ್ಕರ ಮುಂದುವರೆದಿರುವಂಥದ್ದು. ಮಂಡ್ಯದಲ್ಲೂ ಕೂಡ ಏನು ನಿಲ್ದಾಣದಲ್ಲಿ ಯಾವುದೇ ಬಸ್ಗಳಿಲ್ಲದೇ ಸಂಚಾರ ಖಾಲಿ ಆಗಿದೆ. ಹಾಗಾಗಿ ಪ್ರಯಾಣಿಕರು ಯಾರೂ ಕೂಡ ಇಲ್ಲ. ಒಂದು ಕಡೆ ಸರ್ಕಾರಿ ನೌಕರರು ಪರಿಗಣಿಸಬೇಕು ಅಂತ ಹೇಳಿ ಮುಷ್ಕರ ಮಾಡ್ತಿರುವಂಥ ಸಾರಿಗೆ ನೌಕರರು ಇಲ್ಲದಿರದ ಕಾರಣದಿಂದ ಬಹುತೇಕ ಮಂಡ್ಯದಲ್ಲಿ ಖಾಸಗಿ ಬಸ್ಗಳು ಮತ್ತು ವಾಹನಗಳು ಕೂಡ ಈಗ ಪ್ರಯಾಣಿಕರನ್ನ ಕರೆದೊಯ್ಯುವಂಥ ಕೆಲಸ ಮಾಡ್ತಿದೆ. ಪ್ರಯಾಣಿಕರಿಗೆ ಇಂದು ಕೂಡ ಒಂದು ಪ್ರಯಾಣದಲ್ಲಿ ಒಂದು ವ್ಯತ್ಯಯ ಉಂಟಾಗಿದೆ, ಸಾಕಷ್ಟು ಒಂದು ತೊಂದರೆ ಆಗಿದೆ. ಆದರೂ ಕೂಡ ಎಲ್ಲೋ ಒಂದು ಕಡೆ ಕೆಎಸ್ಆರ್ಟಿಸಿಯನ್ನು ಹೊರತುಪಡಿಸಿದರೆ ಈಗೊಂದು ಖಾಸಗಿ ವಾಹನಗಳೇನಿವೆ ಇವು ಪ್ರಯಾಣಿಕರನ್ನ ಕರೆದೊಯ್ಯುವಂಥ ಕೆಲಸವನ್ನು ಮಾಡ್ತಾ ಇದೆ. ಜೊತೆಗೆ ಕೆಲವೊಂದು ಕಡೆ ದುಪ್ಪಟ್ಟು ಹಣವನ್ನು ಕೂಡ ಈ ಒಂದು ಖಾಸಗಿ ವಾಹನಗಳು ಪಡೆಯುತ್ತಿದ್ದಾರೆ ಅನ್ನೋ ಆರೋಪ ಕೂಡ ಕೇಳಿಬರ್ತಿರುವಂಥದ್ದು. ಜೊತೆಗೆ ಈಗಾಗಲೇ ಕೂಡ ಮೈಸೂರು ಬೆಂಗಳೂರು ಹೆದ್ದಾರಿಯಲ್ಲಿ ಯಾವುದೇ ರೀತಿಯ ಒಂದು ಕೆಎಸ್ಆರ್ಟಿಸಿ ಬಸ್ ಸಂಚಾರಗಳಿಲ್ಲ. ಆದ್ರೂ ಕೂಡ ಬೆರಳೆಣಿಕೆಯನ್ನು ಪ್ರಯಾಣಿಕರು ತಮ್ಮ ದೂರಕ್ಕೆ ಹೋಗಬೇಕಾದ ಸಂದರ್ಭ ಇದೆ. ಹಾಗಾಗಿನೇ ಕೂಡ ಅವರು ಕೂಡ ಯಾವುದೇ ಒಂದು ರೀತಿಯಾಗಿ ಬೇರೊಂದು ವಾಹನದ ಮೂಲಕ, ಪರ್ಯಾಯ ವಾಹನ ಮೂಲಕ ಹೋಗುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ನೋಡ್ತಾ ಇದ್ದೀರಿ ದೃಶ್ಯದಲ್ಲಿ ಈಗ ಏನು ಖಾಸಗಿ ವಾಹನ ಟೆಂಪೋಗಳಿರ್ಬೋದು ಅಥವಾ ಬೇರೆ ಬೇರೆ ವಾಹನಗಳ ಮೂಲಕ ಅವರು ತಮ್ಮ ಊರುಗಳಿಗೆ ಹೋಗುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇವತ್ತು ಕೂಡ ಮುಷ್ಕರದ ಹಿನ್ನೆಲೆಯಲ್ಲಿ ಬಹುತೇಕ ಕೆಎಸ್ಆರ್ಟಿಸಿ ನೌಕರರು ಪ್ರತಿಭಟನೆ ಮಾಡುವಂಥ ಸಾಧ್ಯತೆ ಇದೆ. ಜೊತೆಗೆ ಇವತ್ತಿನಿಂದ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತೀವಿ ಅನ್ನೋ ಮಾತುಗಳನ್ನು ಕೂಡ ಮಂಡ್ಯದ ಸಾರಿಗೆ ನೌಕರರು ಕೂಡ ಹೇಳುವಂಥದ್ದು. ಒಟ್ಟಾರೆಯಾಗಿ ಇವತ್ತು 3ನೇ ದಿನದ ಪ್ರಯಾಣದಲ್ಲೂ ಕೂಡ ಸಾಕಷ್ಟು ಪ್ರಯಾಣಿಕರಿಗೆ ತೊಂದರೆಯಾಗಿದೆ. ಜೊತೆಗೆ ಬೇರೆ ಬೇರೆ ರೀತಿಯಾಗಿ ಇವತ್ತು ಕೂಡ ಅಕಸ್ಮಾತ್ ಏನಾದರೂ ಮುಷ್ಕರ ಯಶಸ್ವಿಯಾಗಿ ನಡೆದು ಯಾವುದೇ ಸಂಧಾನ ಫಲಪ್ರದ ಆಗದೇ ಮುಂದಿನ ದಿನಗಳಲ್ಲಿ ಸಾಕಷ್ಟು ತೊಂದರೆ ಆಗುವಂಥದ್ದು ಗ್ಯಾರಂಟಿ. ಮಂಡ್ಯದಿಂದ ಕ್ಯಾಮ್ರಾ ಪರ್ಸನ್ ಮಧು ಜೊತೆ ರಾಘವೇಂದ್ರ.